ಇದ್ದಾರೆ. ಡಾಕ್ಟರ್ ಜಗದೀಶ್ ಅವರು ಅಡಿಷನಲ್ ಡೈರೆಕ್ಟರ್ ಆಗಿರ್ತಕ್ಕಂಥ ತೋಟಗಾರಿಕೆ ಇಲಾಖೆ. ಸರ್, ಇವತ್ತು ಹಲವಾರು ಮರಗಳು ಅಂದ್ರೆ 200 ವರ್ಷ 250 ವರ್ಷ ಆಗಿರ್ತಕ್ಕಂಥ ಮರಗಳು ಉರುಳೋಗ್ತದೆ. ಕೆಲವು ಪಾರ್ಕ್ಗಳಲ್ಲಿ ಕೆಲವು ಇದರಲ್ಲಿ ಅದನ್ನ ಬೇರೆ ಕಡೆ ಸಾಗಿಸ್ತಾರೆ. ಆದ್ರೆ ನಾನು ಒಂದು ಕೆಲವು ವಿಚಾರಗಳನ್ನು ಕೇಳ್ಪಟ್ಟೆ. ಏನಂತಂದ್ರೆ ಆ ಮರಗಳನ್ನ ಉಳಿಸ್ಕೊಂಡು ಅದರಲ್ಲಿ ಮರದ ಕೆತ್ತನೆಯನ್ನ ಮಾಡಿ ಅದರ ಶಿಲ್ಪವನ್ನ ಇಲ್ಲಿಡ್ತಕ್ಕಂಥ ಪ್ರಯತ್ನವನ್ನ ತಾವು ಹಲವಾರು ವರ್ಷಗಳಿಂದ ಮಾಡೋ ಒಂದು ಪ್ರಯತ್ನದಲ್ಲಿ ಇದ್ದೀರಾ. ಈಗ ಒಂದು ಶಿಬಿರ ನಡೀತಾ ಇದೆಯಲ್ಲ, ಇದರ ಹಿನ್ನೆಲೆಯನ್ನ ತಿಳಿಸ್ಕೊಡಿ ಸರ್. ಏನಂದ್ರೆ ಒಂದು ವಿಶೇಷ, ಈಗ ನರ ನಶ್ವರ ಮರ ಅಮರ ಅಂತೀವಿ. ಹಾಗೆ ಖಂಡಿತ ಮರ ಅದು ಗತಿಸಿ ಹೋದ ನಂತರವೂ ಕೂಡ ಅದನ್ನ ಇನ್ನೂ ಹಲವು ಶತಮಾನಗಳ ಕಾಲ ನಾವು ಉಳಿಸ್ಕೋಬಹುದು ಅಂತಕ್ಕಂತ ಒಂದು ಪ್ರೇರೇಪಣೆಯನ್ನ ಇಟ್ಕೊಂಡು ಈಗ ಲಾಲ್ಬಾಗು ತಮಗೆಲ್ಲ ಗೊತ್ತೇ ಇದೆ, 1856ರಲ್ಲಿ ಬ್ರಿಟಿಷ್ ಕಾಲಘಟ್ಟದಲ್ಲಿ ಸ್ಥಾಪನೆಗೊಂಡಂತದ್ದು. ಆ ಕಾಲಘಟ್ಟದಲ್ಲಿ ಜಾಗತಿಕವಾಗಿ ಮತ್ತು ದೇಶದ ಮೂಲೆ ಮೂಲೆಗಳಿಂದ ಸುಮಾರು 3000ಕ್ಕೂ ಹೆಚ್ಚು ಜಾತಿಯ ಗಿಡಗಳನ್ನ ಇಲ್ಲಿ ಪರಿಚಯ ಮಾಡಿದೀವಿ. ಆದ್ರೆ ಕಾಲನ ಕರೆಗೆ ಹೋಗೊಟ್ಟು ಆ ಒಂದು ಏನು ವಯಸ್ಸಿನ ಕಾರಣಕ್ಕೋ ಇಲ್ಲೋ ಒಂದು ಮಳೆಯ ಗಾಳಿಯ ಹೊಡೆತಕ್ಕೋ ಸಿಕ್ಕಿ ಮರಗಳು ಉಳಿ ಬಿದ್ದಾಗ ಯಾವುದು ಹೆಚ್ಚು ಯೋಗ್ಯವಾದಂತ ಮರ ಇರ್ತದೆ ಅಂತವನ್ನು ಕೂಡ ನಾವು ಮರ್ಸಿಲೆಸ್ ಆಗಿ ಹೊರಗಡೆ ಸಾಗಿಸ್ತಕ್ಕಂಥ ಪ್ರವೃತ್ತಿ ಇತ್ತು. 2018ರಲ್ಲಿ ಅಂತ ಅಮೂಲ್ಯ ಮರಗಳನ್ನ ಒಂದ್ ಕಡೆ ಸಂಗ್ರಹ ಮಾಡಿ ಅವುಗಳಿಗೆ ಒಂದು ಮರಗೆತ್ತನೆಯ ಮೂಲಕ ಒಂದು ವಿಶೇಷವಾದಂತ ರೂಪವನ್ನು ಕೊಟ್ಟು 200 ವಸಂತಗಳನ್ನ ಲಾಲ್ಬಾಗ್ ಜೊತೆ ಏನ್ ಕಳೆದಿದೆ ಮರಕ್ಕೆ ಜೀವ ತುಂಬತಕ್ಕಂಥ ಕೆಲಸವನ್ನ ನೀವು ಮಾಡ್ತೀವಿ. ನಾನು ಅವಾಗಲೇ ಹೇಳಿದ್ ಬ್ರಹ್ಮ ಅಂತಕ್ಕಂಥ ಕರೆಕ್ಟ್ ಆಯ್ತು. ಅವುಗಳನ್ನ ಮತ್ತೆ ಈ ಒಂದು ಲಾಲ್ಬಾಗಿನ ಪರಿಸರದಲ್ಲಿ ಮತ್ತೆ 100 ವರ್ಷಗಳು ಇಲ್ಲಿ ಮರುಸ್ಥಾಪಿಸಿ ಜನರಿಗೆ ಅದರ ಸಂದರ್ಶನವನ್ನು ನೀಡಬೇಕು ಅಂತಕ್ಕಂಥ ಮೂಲ ಪರಿಕಲ್ಪನೆಯೊಂದಿಗೆ 2018ರಲ್ಲಿ ಪ್ರಪ್ರಥಮ ಒಂದು ರಾಷ್ಟ್ರೀಯ ಮರಗೆತ್ತನೆ ಶಿಬಿರವನ್ನು ಮಾಡಿದ್ವಿ. ಅದಕ್ಕೆ 60ಕ್ಕೂ ಹೆಚ್ಚು ಪರಿಣಿತ ಶಿಲ್ಪಿಗಳು ದೇಶದಾದ್ಯಂತ ಆಗಮಿಸಿದ್ರು. ಅದರಿಂದ ಸುಮಾರು 35ಕ್ಕೂ ಬೃಹತ್ ಶಿಲ್ಪಗಳು ಹೊರಹೊಮ್ಮಿದ್ವು. ಅಲ್ಲಿ ನೋಡ್ಬೋದು ನೀವು, ಪ್ರಾಣಿ, ಪಕ್ಷಿ, ಆಮೇಲೆ ಬುದ್ಧ, ಹೀಗೆ ಹಲವಾರು ಅದ್ಭುತವಾದಂತ ಮಹಾಶಿಲ್ಪಗಳು ಇದೆ ಅಲ್ಲಿ. ಅದನ್ನ ನಾವು ಔಟ್ಡೋರ್ ನಲ್ಲಿ ಪ್ರಿಸರ್ವ್ ಮಾಡಿ ಸಂರಕ್ಷಣೆ ಮಾಡ್ಕೊಂಡು ಬರ್ತಾ ಇದೀವಿ. ಕಳೆದ 5 ವರ್ಷಗಳಿಂದ ಧರೆಗೆ ಉಳಿದಂತ ಮಹಾಗನಿ ಮತ್ತೆ ಹೇಗೆ ನೇರಳೆ ಮತ್ತು ಆಕ್ಚುಲಿ ನೀಲಗಿರಿ ಇಂತಹ ಮರಗಳನ್ನ ಸಂಗ್ರಹಣೆ ಮಾಡಿದ್ವಿ. ಅದನ್ನ ಈ ಬಾರಿ ಜನವರಿ 2ನೇ ತಾರೀಕು 2ನೇ ರಾಷ್ಟ್ರೀಯ ಮರಗೆತ್ತನೆ ಶಿಬಿರವನ್ನ ನಾವು ಪ್ರಾರಂಭ ಮಾಡಿದ್ವಿ. ನಾಳೆ 17ನೇ ತಾರೀಕು ಅದರ ಸಮಾರೋಪ ಸಮಾರಂಭ ಇದೆ. ಒಟ್ಟಾರೆ ಈ ಪರಿಕಲ್ಪನೆಯಡಿ ಸುಮಾರು 37ಕ್ಕೂ ಹೆಚ್ಚು ಬೃಹತ್ ಅತ್ಯಾಕರ್ಷಕ ಶಿಲ್ಪಗಳು ನಮಗೆ ಹೊರಬಂದಿದೆ, ಕಾಷ್ಟ ಶಿಲ್ಪಗಳು. ಅದನ್ನ ನಮ್ಮ ಹಾಲಿ ಇರ್ತಕ್ಕಂಥ ವುಡ್ ಮ್ಯೂಸಿಯಂ ಮತ್ತೆ ಲಾಲ್ಬಾಗಿನ ಇನ್ನೊಂದೆರಡು ಪ್ರದೇಶಗಳಲ್ಲಿ ಅದನ್ನ ಮರುಸ್ಥಾಪಿಸಿ ಅದನ್ನ ಸಂರಕ್ಷಣೆ ಮಾಡೋದ್ರ ಮೂಲಕ ಲಾಲ್ಬಾಗಿನ ಸಂದರ್ಶನ ಮಾಡ್ತಕ್ಕಂಥ ಲಕ್ಷಾಂತರ ಜನರಿಗೆ ಆ ಏನು ಗತಿಸಿ ಹೋಗ್ತಾ ಇದ್ದಂತ ಮರದ ಒಂದು ಜೀವವನ್ನ ಮತ್ತೆ ಮರುಸೃಷ್ಟಿಯನ್ನ ಕೊಟ್ಟು ಅದು ಜನರಿಗೆ ಸಂದರ್ಶನವನ್ನು ನೀಡ್ತಕ್ಕಂಥ ಒಂದು ಪ್ರಯತ್ನವನ್ನ ನಾವು ಮಾಡಿದ್ದೇವೆ ಸರ್. ತುಂಬಾ ಅದ್ಭುತವಾದ ಪ್ರಯತ್ನ. ಇದೇ ರೀತಿ ನಿಮ್ಮ ನಿರಂತರ ಸೇವೆ, ಯಾಕೆಂದ್ರೆ ನಾನು ಅವಾಗಲೇ ಹೇಳಿ ನಿಷ್ಕಾಮ ಕರ್ಮ ಅಂತಂದ್ರೆ ಜಗದೀಶ್ ಅವರು ಅಂತ, ನಿಮ್ಮ ಸೇವೆ ಸದಾ ಈ ಒಂದು ವೃಕ್ಷ ರಾಶಿಗೆ ಯಾವಾಗ್ಲೂ ಇರ್ಲಿ ಅಂತ ಏನಿದೆ ಸರ್. ಇದೊಂದು 200 ವರ್ಷ ಹಳೆಯ ಮರ. ಇದು ರೂಟ್ ಕ್ಯಾವಿಟಿ ಆಗ್ಬಿಟ್ಟು ಇದು ಒಣಗೋಗ್ಬಿಟ್ಟಿತ್ತು. ನಾವು ಅದು ತುಂಬಾ ವರ್ಷದಿಂದ ಹಂಗೆ ಇತ್ತು, ಅದು ಮರಗಳ ಜನಗಳ ಮೇಲೆ ಬೆಳೋದು. ನೀಲಗಿರಿ ಇದು. ಸೊ ಇದನ್ನ ನಾವು ಈಗ 2ನೇ ತಾರೀಕು ಇದನ್ನ ನಾವು ಮಾಡಿಸ್ಕೊಂಡ್ವಿ. ನಾವು ಒಣಗ್ಬಿಟ್ಟಿತ್ತು, ಇದನ್ನ ಇದು ಮಾಡ್ಬೇಕು, ಅವ್ರು ತೆಗಿಬೇಕು ಅನ್ಕೊತಾರೆ. ನಾವಿಲ್ಲ ತೆಗೆಸ್ಕೋ ಮುಂಚೆ ನಮ್ಗೆ ಸ್ವಲ್ಪ ಸಜೆಸ್ಟ್ ಮಾಡಿ ಅಂತ ಹೇಳಿದ್ವಿ. ಅವ್ರು ಅವಾಗ ನಾವು ಹೇಳಿದ್ವಿ ಬಿಟ್ಕೊಳ್ಳೋಣ ಅಂತ ಹೇಳಿದ್ವಿ. ಅವರು ಸದ್ಯಕ್ಕೆ ಸಾಹೇಬ್ರು ಕೂಡ ಇಲ್ಲ, ಇದನ್ನ ಒಂದು ಸೈಟ್ ಸಜೆಸ್ಟ್ ಮಾಡೋಣ, ಎಲ್ಲ ತಗೊಂಡು ಹಾಕೋದು ಬೇಡ, ಒಂದು ಇರೋ ಜಾಗದಲ್ಲೇ ಅದ್ರದ್ದೊಂದು ಹಿಸ್ಟ್ರಿ ಉಳ್ಕೊಳ್ಳಿ, ಜನಗಳಿಗೆ ಅದೊಂದು ಮೆಸೇಜ್ ಆಗಿದಾಗಲಿ ಅಂದ್ಬಿಟ್ಟು ಅವರು ಅದನ್ನು ಇದು ಮಾಡಿದ್ರು. ಹಾಗಾಗಿ ನಾವು ಇಲ್ಲಿಗೇನೆ ಒಂದು ಏನು ಕಾನ್ಸೆಪ್ಟ್ ಮಾಡಬೇಕು ಅಂತ ಸ್ವಲ್ಪ ಯೋಚನೆ ಮಾಡ್ತಾ ಇದೊಂಥರ ಒಂದು ಮುನೇಶ್ವರ ಅಂತಾರ ಇದೆ. ಯೂಶಲಿ ಒಂದು ವನ ಅಂತ ಅಂದರೆ ಒಂದು ಋಷಿ ಅಥವಾ ಆ ಥರದ್ದೊಂದು ಕಾನ್ಸೆಪ್ಟ್ ಇರ್ತದೆ. ಸೊ ಮುನೇಶ್ವರ ಮತ್ತು ಏನು ಹರಪ್ಪ ಇಂದನೂ ಅದು ಪಶುಪತಿ ಅಂದರೆ ಶಿವನಿಗಿಂತನೂ ಆದಿ ಏನು ಇಮೇಜ್ ಏನಾದ್ರೆ ಅದು ಪಶುಪತಿ, ಹರಪ್ಪ ಮಂಜುತಾರೆಯಿಂದ ಬಂದಿರ್ತದೆ. ಅಲ್ಲಿಂದ ಶಿವನ ಕಲ್ಪನೆ ಆಗುತ್ತೆ. ಅದು ನೆಕ್ಸ್ಟ್ ಲೆವೆಲಲ್ಲಿ ಆದಿಯೋಗಿಲ್ಲ, ಅವನು ಪಶುಪತಿ ಅಂತಾನೆ. ಪಶುಪತಿನೇ ಮೂಲವಾದಂತ ಒಂದು ಇಮೇಜ್ ಆಗಿದೆ. ಏನು ಗಾಡ್ ಅಂತ ಈಶ್ವರನಿಗಿಂತ ಮುಂಚೆ ಒಂದು ವರ್ಷಿಪ್ ಜನರ ಒಂದು ಇಮೇಜ್ ಅಂತ ಏನಾದ್ರು ನಮಗೆ ಫಸ್ಟ್ ಕಾಣೋದೇ ಪಶುಪತಿ. ಆಮೇಲೆ ಇವ್ರು ಕಾಣ್ತೇನೋ ಮದರ್ ಗಾಡೆಸ್ ಅಂತ ಸಿಗುತ್ತೆ. ಅವೆರಡು ಶಿಲ್ಪಗಳು ಬಿಟ್ರೆ ಅದಕ್ಕಿಂತ ಹಿಂದೆ ಯಾವ್ದು ಇರ್ಲಿಲ್ಲ. ಅದೇ ನಮ್ಗೆ ಇಮೇಜ್ ಅಂತ ಮೊದಲನೇ ಇಮೇಜ್ ಅಂತ ಹೇಳ್ಬೋದು. ನಿರಾಕಾರ ಸ್ವರೂಪಂ ಶಿವೋಹಂ ಅಂತ ಪ್ರಕೃತಿಯಲ್ಲಿ ಅಂದ್ರೆ ಪ್ರಕೃತಿನೇ ನಾವು ದೇವ್ರು ಅಂತ. ಆಕ್ಚುಲಿ ನಮ್ಮ ಸನಾತನ ಧರ್ಮ ಹೇಳೋ ಪ್ರಕೃತಿನೇ ದೇವ್ರು ಅಂತ. ಯಜ್ಞ ಯಾಗಾದಿಗಳು ಮಾಡೋದು, ಅಗ್ನಿಯನ್ನ ಆಹ್ವಾನ ಮಾಡೋದು. ಈ ಮೂರ್ತಿ ಕಲ್ಪನೆ ಬಂದಾಗ ಪಶುಪತಿ ಅನ್ನೋದೇ ಮೊದಲನೇ ಶಿಲ್ಪ ಅಂತ. ಹರಪ್ಪದಲ್ಲಿ ಆಕ್ಚುಲಿ ಮೂರ್ತಿ ಪರಿಕಲ್ಪನೆ ಬರೋದು ನಮ್ಗೆ 2ನೇ ಶತಮಾನದಿಂದ ಮೂರ್ತಿ ಕಲ್ಪನೆ ಬರುತ್ತೆ. ಅದೇನಪ್ಪ ಅಂದ್ರೆ ಅಶೋಕನ ಕಾಲಘಟ್ಟದಲ್ಲಿ ನಮಗೆ ಮೂರ್ತಿ ಕಲ್ಪನೆ ಬರುತ್ತೆ. ಅಲ್ಲಿ ತನಕ ನಮ್ಮ ಹತ್ರ ಮೂರ್ತಿ ಕಲ್ಪನೆ ಇರಲಿಲ್ಲ. ನೀವು ಹೇಳಿದಾಗೆ ಒಂದು ನಿರಾಕಾರನ ಇದು ಮಾಡ್ತಾ ಇದ್ವಿ, ಪ್ರಕೃತಿನ ಪೂಜೆ ಮಾಡ್ತಿದ್ವಿ. ನೀರು, ಮಣ್ಣು, ಬೆಟ್ಟ, ಗುಡ್ಡಗಳು, ವಿಶೇಷವಾದ ಮರಗಳನ್ನ ನಾವು ಪೂಜೆ ಮಾಡ್ತೀವಿ. ಪ್ಯೂರ್ಲಿ ಪ್ರಕೃತಿನಷ್ಟೇ ಪೂಜೆ ಮಾಡ್ತೀವಿ, ಪಂಚಭೂತಗಳ ಪೂಜೆ. ಬಟ್ ಅದಕ್ಕೊಂದು ಇಮೇಜ್ ಅಂತ ಕ್ರಿಯೇಟ್ ಆಗುತ್ತೆ. ಅದೊಂದು ಇಮೇಜ್ ಕ್ರಿಯೇಟ್ ಆದಾಗ ಅದಕ್ಕೊಂದು ಕಾಲಘಟ್ಟ ಇದೆ. ಆಮೇಲೆ ಆ ಕಾಲಘಟ್ಟದಿಂದ ಆ ಇಮೇಜ್ ರಿಫೈನ್ ಆಗ್ತಾ ಹೋಗುತ್ತೆ.
ಇವತ್ತಿನ ಏನು ಶಿವ ಅನ್ನೋ ಕಾನ್ಸೆಪ್ಟ್ ಬರುತ್ತೆ ಅಲ್ಲಿ ತನಕ ಅದರಿಂದ ಒಂದು ಸಾವಿರಾರು ವರ್ಷಗಳ ಜರ್ನಿ ಇದೆ ಇಮೇಜ್ ಡೆವಲಪ್ ಆಗಿ. ಈಗೆಲ್ಲ ದೇವರು ಹಿಂದೆ ಒಂದು ಎನರ್ಜಿನೇ ಎನರ್ಜಿ ದೇವರ ಬೇರೆ ಬೇರೆ ಸ್ವರೂಪಗಳಾಗಿ ಇವತ್ತು ನಾವು ದೇವ್ರನ್ನ ಬೇರೆ ಬೇರೆಯವರು ಅವರವರ ಮನಸ್ಸಿಗೆ ತಕ್ಕಂತೆ ಪೂಜೆನ ಮಾಡ್ತಾ ಇದ್ದಾರೆ. ಶಿಲ್ಪಿಯ ಮನಸ್ಸಿನಲ್ಲಿ ಏನು ಕ್ರಿಯೇಟ್ ಆಗುತ್ತೆ ಆ ಸ್ಥಳಕ್ಕೆ ತಕ್ಕಂತೆ ಇತಿಹಾಸಗಳನ್ನೆಲ್ಲ ನೋಡ್ಕೊಂಡು ಹೋದಾಗ ನಾವು ಇಡೀ ಏನು ಮುನೇಶ್ವರ ಆಗ್ಬೋದು ಇವೆಲ್ಲ ಇತಿಹಾಸ ನೋಡ್ಕೊಂಡ್ರೆ ಅದು ಮೂಲ ಏನ್ ಮಾಡುತ್ತೆ ಅದು ಪಶುಪತಿ ಕನೆಕ್ಟ್ ಆಗ್ಬಿಡುತ್ತೆ. ಅಲ್ಲಿಂದನೇ ನಮ್ಗೆ ಆ ಕಲ್ಪನೆ, ಆ ಶಿವನ ಕಲ್ಪನೆ ಅಥವಾ ಒಂದು ಮುಖ್ಯವಾದಂತ ಒಂದು ದೈವ, ಅವನು ಇಡೀ ಎಲ್ಲರನ್ನು ಕಾಪಾಡುವಂತ ಒಂದು ಕ್ಯಾರೆಕ್ಟರ್, ಅದನ್ನ ಅವ್ರು ಅವಾಗ ಡೆವಲಪ್ ಪರಿಪಾಲಕನಾಗಿ ಅಲ್ಲಿಂದ ನೋಡ್ತೀವಿ. ಅಲ್ಲಿಂದ ಅದು ಶಿವ ಎವಾಲ್ವ್ ಆಗ. ಈಗ ಲಾಲ್ಬಾಗ್ನಿಂದ ಒಂದು ಕಾನ್ಸೆಪ್ಟ್ ನ ಕೊಟ್ಟರು, ಒಂದು ಬೊಟಾನಿಕಲ್ ಗಾರ್ಡನ್ ಅದರದ್ದು ಜರ್ನಿನ ರೆಫರೆನ್ಸ್ ಮಾಡೋಣ, ಅದರಲ್ಲಿರುವಂಥ ವಿಶೇಷತೆಗಳನ್ನ ಈ ಸಲ ಹೆಚ್ಚಿನ ಫೋಕಸ್ ಮಾಡೋಣ ಅಂದ್ಬಿಟ್ಟು ಒಂದು ರೆಫರೆನ್ಸ್ ಕೊಟ್ಟರು. ಒಂದು ರೇರೆಸ್ಟ್, ತುಂಬ ಒಂಥರ ಚೆನ್ನಾಗಿ ಅಟ್ರಾಕ್ಟಿವ್ ಏನು ಹಾರ್ಟಿಕಲ್ಚರ್ ಮೆಟೀರಿಯಲ್ಗಳನ್ನ ನಾವು ರೆಪ್ರೆಸೆಂಟ್ ಮಾಡೋಣ. ಹಂಗಾಗಿ ಇದನ್ನ ಪೂರ್ತಿ ಫ್ಲೋರಾನ ಇಟ್ಕೊಂಡು, ಇಡೀ ಫ್ಲೋರಾ ಗಿಡ ಬಳ್ಳಿಗಳನ್ನ ಇಟ್ಕೊಂಡು ಅದನ್ನು ವಿಶೇಷವಾದ ಕೆಲವೊಂದು ಕ್ಯಾರೆಕ್ಟರಿಸ್ಟಿಕ್ಸ್ಗಳನ್ನ ಇಟ್ಕೊಂಡು ಇಡೀ ವರ್ಕ್ನ ವಿಜುವಲ್ ಮಾಡೋದು. ಆಮೇಲೆ ನಮ್ಮ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಈ ಮರನ ಹಾಳು ಮಾಡ್ಬಿಡೋದಲ್ಲ, ಅಂದರೆ ಆದಷ್ಟು ಆ ಮೆಟೀರಿಯಲ್ನ ಉಳಿಸ್ಕೊಬೇಕು ಅಂತ, ಅದರದ್ದು ಮಾಸ್ನ ಉಳಿಸ್ಕೊಬೇಕು ಅಂತ. ಅದನ್ನ ಉಳಿಸ್ಕೊಂಡು ನಾವು ಅದ್ರಲ್ಲಿ ಏನಾರು ಇಮೇಜ್ ವೇಸ್ಟ್ ಯಾಕಂದರೆ ಅದು ಒಟ್ಟೋಗ್ಬಿಟ್ರೆ ಹೊಟ್ಟೋಯ್ತು, ಹೆರಿಟೇಜ್ ಮೆಟೀರಿಯಲ್ ಅದು, ಅದರದ್ದು ಮಾಸ್ನ ಕಳ್ಕೊಂಡ್ರೆ ಅದು ಒಟ್ಟೋಗ್ತಾ ಹೋಗ್ಬಿಡುತ್ತೆ. ಹಾಗಾಗಿ ಅದನ್ನು ಉಳಿಸ್ಕೊಂಡೇ ನಾವು ಏನು ಇಮೇಜನ್ನ ಕೊಡೋಕ್ಕಾಗತ್ತೆ, ಆ ಪಾರ್ಕ್ ರಿಲೇಟೆಡ್ ಏನು ಕೊಡೋಕ್ಕಾಗತ್ತೆ ಅನ್ನೋ ಒಂದು ಉದ್ದೇಶದಲ್ಲಿ ಭರತ್ ಅಂತ ಇವರು ಆರ್ಟಿಸ್ಟ್. ನಿಮ್ದು ಯಾವ ಅಂತಂದ್ರೆ ಚಿತ್ರದುರ್ಗ. ಇವರು ಒಂದು ಪ್ರೊಫೆಷನಲ್ ಸ್ಕಲ್ಪ್ಟರ್ ಇವರು. ಸೊ ಇವರು ಮತ್ತು ತೀರ್ಥಾಚಾರ್ಯ ಇವರಿಬ್ಬರು ಸೇರ್ಕೊಂಡು ಇಡೀ ಪ್ರಾಸೆಸ್ನ ಅತಿ ಹೆಚ್ಚು ಫಾಸ್ಟಾಗಿ ಸ್ಕಿಲ್ಡ್ ಆಗಿ ವರ್ಕ್ ಮಾಡ್ತಾರೆ. ಸೇಮ್ ಆ ಮರ ನಾವು ನೋಡಿದ್ವಲ್ಲ, ಅದು ಪಶುಪತಿ ಮರ, ಅದರದ್ದೇ ಒನ್ ಆಫ್ ದ ಪೀಸ್ ಇದು ತುಂಬಾ ಚೇಗಿರುವಂತ ಹಳೆಯ ಮರ ಇದು. ಸೊ ಇದನ್ನ ಶೇಪಿಂಗ್ ಎಲ್ಲ ಇತ್ತಿದ್ದು ಆಕ್ಚುಲಿ ಈಗ ಸುಮಾರು ಒಂದು 3 ದಿನ ಸಮಯ ತಗೋರು. ನಾಗೇಂದ್ರ ಅಂತ ಇವರು ಆರ್ಟಿಸ್ಟ್, ನಿಮ್ಮದು ಯಾವ ಊರು? ಶಿವಮೊಗ್ಗದವರು. ಇವರು ಒನ್ ಆಫ್ ದ ಒಳ್ಳೆ ಯಂಗ್ ಪ್ರೊಫೆಷನಲ್ಸ್ ಬರ್ತಾರೆ. ಅವರ ಸಹಾಯಕ ಶಿಲ್ಪಿಗಳು, ಅವರು ಕೂಡ ಒಳ್ಳೆ ನುರಿತ ಶಿಲ್ಪಿಗಳು. ಇವರು ಇದನ್ನ ವಿಜುವಲೈಸ್ ಮಾಡಿದ್ರು. ಮತ್ತೆ ನಾವು ಬೊಟಾನಿಕಲ್ ಅನ್ನೋ ಒಂದು ಕಾನ್ಸೆಪ್ಟಲ್ಲೇ ಇರಬೇಕು ಅಂತ, ಅದರಿಂದ ಹೊರಗಡೆ ಹೋಗಬಾರ್ದು ಅಂತ ಆ ಪೂರ್ವಕವಾಗಿ ಮಾಡಿದಾಗ ಒಂದು ಫ್ಲೋರಾಫ್ಲೋನ ಜೊತೆಗೆ ಹೆಂಗೆ ನೋಡೋಕ್ಕಾಗತ್ತೆ, ಶೇಪ್ನ ಅಥವಾ ಮಟೀರಿಯಲ್ನ ಹಾಳು ಮಾಡಿದ್ರೆ ಹೆಂಗೆ ನೋಡೋಕ್ಕಾಗತ್ತೆ, ಒಂದು 4 ದಿನ ಆದ್ಮೇಲೆ ಬೇರೆ ಏನೋ ಮಾಡಕ್ಕೆ ಹೋಗ್ತೀವಿ. ಆಮೇಲೆ ಒಂದು ವಿಜುವಲ್ ಸಿಕ್ತು, ಅದೊಂದು ಆನೆ ಏನು ಮಾಡ್ತಾರೆ, ಅದು ಬೇಲ ಮರದಿಂದ ಒಂದು ಹಣ್ಣು ಇದನ್ನು ಕಿತ್ಕೊಳ್ತಾ ಇರುವಂಥ ಒಂದು ಇಮೇಜ್ನ ಇಲ್ಲಿ ಡೆವಲಪ್ ಮಾಡೋಕ್ಕೆ ಇದೆ. ಸೊ ಇಡೀ ಆರ್ಟಿಸ್ಟ್ಗಳು ಅದರಲ್ಲಿ ತುಂಬ ಚೆನ್ನಾಗಿ ಅದನ್ನ ಡೆವಲಪ್ ಮಾಡ್ತಾರೆ. ನುರಿತ ಶಿಲ್ಪಿಗಳು ಸಣ್ಣ ಗಾತ್ರದ ಮರದ ಶಿಲ್ಪಿಗಳನ್ನ ಮಾಡಿ ಇಡೀ ಬದುಕನ್ನ ಅದರೊಳಗೆ ಕಟ್ಕೊಂಡಿರ್ತಕ್ಕಂಥ ಉದಾಹರಣೆಗಳಿದೆ. ಈಗ ಗಂಧದ ಮರ ಇರ್ಬೋದು, ತೇಗದ ಮರ ಇರ್ಬೋದು, ಇತರೆ ಬೆಲೆ ಬಾಳೋ ಇದು. ಆದ್ರೆ ಬಹಳ ದೊಡ್ಡ, ಸುಮಾರು 10 ಅಡಿ 15 ಅಡಿ 20 ಅಡಿಯ ಮಹಾ ದೊಡ್ಡ ಏನೋ ಒಂದು ಈ ಏನು ವುಡ್ ಕಾರ್ವಿಂಗ್ ಅನ್ನ ಮಾಡಿರ್ತಕ್ಕಂಥ ಉದಾಹರಣೆಗಳಿರ್ಲಿಲ್ಲ. ಅದನ್ನ ನಾವು ಶಿಲ್ಪಕಲಾ ಅಕಾಡೆಮಿಯನ್ನ ಸಂಪರ್ಕ ಮಾಡಿ ಅವ್ರಿಗೆ ಕೇಳ್ಕೊಂಡ್ವಿ. ಈಗ ಏನು ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಬಹಳ ನುರಿತ ಮರಗೆತ್ತನೆ ಇವರಿದ್ದಾರೆ ಪರಿಣಿತರು, ಅವರನ್ನ ನೀವು ಲಾಲ್ಬಾಗ್ಗೆ ಕರೆಸಿ ನಮ್ಮಿಂದನೂ ಕೂಡ ಎಲ್ಲ ರೀತಿಯ ಆರ್ಥಿಕ ಮತ್ತೆ ಉಳಿದಂತೆ ಎಲ್ಲ ಸಹಕಾರವನ್ನು ನೀಡೋಣ, ಜಂಟಿಯಾಗಿ ಈ ಒಂದು ದೊಡ್ಡ ಕಾರ್ಯಕ್ರಮವನ್ನ ಮಾಡೋಣ ಅಂತ ಹೇಳಿದಾಗ ಅವ್ರ ಸಹಕಾರದೊಂದಿಗೆ ಈ ಸುಮಾರು ಮೊದಲು 35 ಕಾಷ್ಠಶಿಲ್ಪಗಳು ಮತ್ತೆ ಈ ಬಾರಿ 2ನೇ ರಾಷ್ಟ್ರೀಯ ಮರಗೆತ್ತನ ಶಿಬಿರದಲ್ಲಿ ಅರೌಂಡ್ 40 ಕಾಷ್ಠಶಿಲ್ಪಗಳು ಹೊರಬರ್ತಾ ಇದೆ. ಸೊ ಇದೊಂದು ಹೊಸ ಪರಿಕಲ್ಪನೆ. ಇದಾದ ಮೇಲೆ ಏನಾಯ್ತು, ಬಹಳಷ್ಟು ವುಡ್ ಕಾರ್ವರ್ಸ್ಗೆ ಈ ತರ ದೊಡ್ಡ ಶಿಲ್ಪಗಳನ್ನ ಮಾಡ್ಬೇಕು ಅಂತಕ್ಕಂಥ ಆಲೋಚನೆ ಇರಲಿಲ್ಲ. ಇದು ಇಟ್ ಹ್ಯಾಸ್ ಬಿಕಮ್ ದಿ ಒಂಥರ ನಮಗೆ ಏನಂದ್ರೆ ಬೇರೆಯವರಿಗೆ ಒಂದು ವಿಷನರಿ ಕಾನ್ಸೆಪ್ಟ್ ಆಗಿ ಕಾಣ್ಲಿಕ್ಕೆ ಪ್ರಾರಂಭ ಆಯ್ತು. ಈಗ ನೋಡಿ, ಕಳೆದ 3 ವರ್ಷದ ಹಿಂದೆ ಕಾಶ್ಮೀರದಿಂದ ಒಬ್ರು ಮಿಲಿಟರಿ ಕಮಾಂಡೆಂಟ್ ಬಂದಿದ್ರು. ಈ ಗರುಡ ಅಲ್ಲಿ ಮಿಲಿಟರಿಯ ಒಂದು ಸಿಂಬಲ್ ಆಗಿರುತ್ತೆ. ಅವರು ಕಂಚಿನಲ್ಲಿ ಬೇರೆ ಬೇರೆ ಲೋಹಗಳಿಂದ ಮಾಡಿಸ್ತಾ ಇದ್ರು. ಇಲ್ಲಿ ನಾವು ಒಂದು ಅದ್ಭುತವಾದಂತ ಮರದಿಂದ, ಅಂದ್ರೆ ನಮ್ಮ ಒಂದು ಅಕೇಶಿಯಾ ಮರದಿಂದ ಬಂದಿರತಕ್ಕಂಥ ಒಂದು ಗರುಡ ಇದೆ. ಅದನ್ನ ನೋಡಿ ತುಂಬಾ ಅವರು ಖುಷಿ ಪಟ್ಟು ನನ್ನನ್ನು ಸಂಪರ್ಕ ಮಾಡಿ ಸುಮಾರು ಆ ತರದ 5 ಗರುಡದ ಮರದ ಪ್ರಕೃತಿನ ತೆಗೆದುಕೊಂಡು ಇವತ್ತು ಕಾಶ್ಮೀರದ ಏನು ನಮ್ಮ ಇದು ನೌಕಾ ನೆಲೆ ಮತ್ತು ಸೇನಾ ನೆಲೆಯಲ್ಲಿ ಸ್ಥಾಪಿಸಿದ್ದಾರೆ. ಅದೇ ರೀತಿ ದೆಹಲಿಯ ಪ್ರೆಸಿಡೆಂಟ್ ಏನು ಪೆವಿಲಿಯನ್ ಇದೆ, ಅಲ್ಲಿ ಕೂಡ 16 ಕೆತ್ತನೆಗಳು ಬಂದಿದೆ. HCL ಕ್ಯಾಂಪಸ್ ತುಂಬಾ ವಿಸ್ತಾರವಾದದ್ದು, ಹಳೆಯ ಕ್ಯಾಂಪಸ್. ಅಲ್ಲಿ ಬಂದಂತ ಅಧ್ಯಕ್ಷರು ಇದಕ್ಕೆ ಬಹಳ ಪ್ರಭಾವಿತರಾಗಿ ಈಗ ಹಲವಾರು ಶಿಲ್ಪಗಳನ್ನ ಮಾಡಿಸಿದ್ದಾರೆ. ಇಲ್ಲಿ ಒಂದು ಸಂದೇಶ ಏನಂತಂದ್ರೆ, ಇದು ಕೇವಲ ಬರೀ ಲಾಲ್ಬಾಗ್ನಲ್ಲಿ ಮಾತ್ರ ಸೀಮಿತ ಆಗಲ್ಲ, ಇದೊಂದು ದೊಡ್ಡ ಪರಿಕಲ್ಪನೆ. ಈಗ ನಮ್ಮ ಮನೆಯಲ್ಲೋ, ಮನೆ ಆವರಣದಲ್ಲೋ, ಅಥವಾ ಒಂದು ಪಬ್ಲಿಕ್ ಪ್ಲೇಸ್ ನಲ್ಲೋ, ಅಥವಾ ಯಾವುದೋ ಒಂದು ಆಫೀಸ್ ವಾತಾವರಣದಲ್ಲೋ ಜನಗಳಿಗೆ ಜನಾಂದೋಲನವಾಗಿ ಎಲ್ಲರೂ ಕೂಡ ಅವರವರ ಒಂದು ಉಪಯೋಗಕ್ಕೆ ತಕ್ಕಂತೆ ಬಳಸ್ಕೊಂಡ್ರೆ ಖಂಡಿತ ಈ ನಶಿಸಿ ಹೋಗ್ತಕ್ಕಂಥ ಹಾಳು ಮಾಡ್ತಕ್ಕಂಥ ನಾವು ಮರಗಳನ್ನ ಉಳಿಸಿ ಅದಕ್ಕೆ ಮರುಜೀವ ಕೊಟ್ಟು ಇದರಿಂದ ಅದ್ಭುತವಾದಂತ ಒಂದು ಸಂದೇಶವನ್ನ ಕೊಡ್ಬೋದು. ಅದೇ ರೀತಿ ಶಿಲ್ಪಿಗಳಿಗೂ ಕೂಡ ಇದೊಂದು ಬಹಳ ದೊಡ್ಡ ವೃತ್ತಿ ಆಗ್ತದೆ ಅಂತಕ್ಕಂಥದ್ದು ನಮ್ಮ ಅನಿಸಿಕೆ ಸರ್. ಥ್ಯಾಂಕ್ ಯು ಸರ್.